ಎಲ್ಲರಿಗೂ ನಮಸ್ಕಾರ. ದೇವನಾಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪುಲಿಟ್ಜರ್ ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಪುಲಿಟ್ಜರ್ ಪ್ರಶಸ್ತಿಯನ್ನ 1917ರಲ್ಲಿ ಜೋಸೆಫ್ ಪುಲಿಟ್ಜರ್ ಅವರು ಸ್ಥಾಪನೆ ಮಾಡ್ತಾರೆ. ಇವರು ಹಂಗೇರಿಯನ್ ಅಮೆರಿಕನ್ ನ್ಯೂಸ್ ಪೇಪರ್ ಪಬ್ಲಿಷರ್ ಆಗಿದ್ರು. ಇದನ್ನ ಅಮೆರಿಕದಲ್ಲಿ ನೀಡ್ತಾರೆ. ಅದೇ ರೀತಿ ಇದನ್ನ ಅಮೆರಿಕದಲ್ಲಿ ಎಲ್ಲಿ ನೀಡ್ತಾರೆ ಅಂದ್ರೆ ಕೊಲಂಬಿಯಾ ಯೂನಿವರ್ಸಿಟಿ, ನ್ಯೂಯಾರ್ಕ್ ದಲ್ಲಿರುವಂತ ಕೊಲಂಬಿಯಾ ಯೂನಿವರ್ಸಿಟಿ ಒಳಗೆ ನೀಡ್ತಾರೆ. ಇದನ್ನ ಒಟ್ಟು 23 ಕ್ಯಾಟಗರಿ ಒಳಗೆ ನೀಡ್ತಾರೆ. 15 ಕ್ಯಾಟಗರಿ ಜರ್ನಲಿಸಂ ರಿಲೇಟೆಡ್ ಇರುತ್ತೆ. ಉಳಿದಂತೆ 8 ಕ್ಯಾಟಗರಿ ಬುಕ್ಸ್, ಡ್ರಾಮಾ, ಮ್ಯೂಸಿಕ್ ಆ ಕ್ಷೇತ್ರಕ್ಕೆ ಕೊಡ್ತಾರೆ. ಇದ್ರ ಒಟ್ಟು ಪ್ರಶಸ್ತಿ ಅಂದ್ರೆ ಒಟ್ಟು ಮೊತ್ತ ಎಷ್ಟಿದೆ ಅಂದ್ರೆ ಇದು ಪ್ರೈಸ್ $15,000 ಇದೆ. ಪ್ರತಿಯೊಬ್ಬ ವಿನ್ನರ್ಗೆ 15 ಅಂದ್ರೆ $15,000 ಇದೆ. ಎಕ್ಸೆಪ್ಟ್ ಜರ್ನಲಿಸಂಗೆ ಗೋಲ್ಡ್ ಮೆಡಲ್ ವಿತ್ $15,000 ಕೊಡ್ತಾರೆ. ಫಾದರ್ ಆಫ್ ಮಾಡರ್ನ್ ಜರ್ನಲಿಸಂ ಅಂತ ಯಾರು ಕರೀತಾರೆ ಅಂದ್ರೆ ಜೋಸೆಫ್ ಪುಲಿಟ್ಜರ್ ಅವ್ರನ್ನ ಕರೀತಾರೆ. ಅದೇ ರೀತಿಯಾಗಿ ಫಾದರ್ ಆಫ್ ಇಂಡಿಯನ್ ಜರ್ನಲಿಸಂ ಯಾರಂದ್ರೆ ಜೇಮ್ಸ್ ಅಗಸ್ಟಸ್ ಸಿಕೆ. ಯಾಕೆ ಇವ್ರಿಗೆ ಕರೀತಾರೆ ಅಂದ್ರೆ 1780ರಲ್ಲಿ ದ ಬೆಂಗಾಲ್ ಗೆಜೆಟ್ ಇಂಗ್ಲಿಷ್ ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಜಿ ಕೆ ರಿಲೇಟೆಡ್ ಇಂಪಾರ್ಟೆಂಟ್ ನೋಡ್ಬೇಕಂದ್ರೆ ಫಸ್ಟ್ ಹಿಂದಿ ನ್ಯೂಸ್ ಪೇಪರ್ ಯಾವ್ದಂದ್ರೆ ಉದಂತ ಮಾರ್ತಾಂಡ. ಮೊದಲ ಹಿಂದಿ ನ್ಯೂಸ್ ಪೇಪರ್ ಉದಂತ ಮಾರ್ತಾಂಡ. ಇದನ್ನ ಪಂಡಿತ ಜುಗಲ್ ಕಿಶೋರ್ ಶುಕ್ಲಾ ಅವರು ಸ್ಟಾರ್ಟ್ ಮಾಡ್ತಾರೆ. ಕನ್ನಡದ ಮೊಟ್ಟ ಮೊದಲ ನ್ಯೂಸ್ ಪೇಪರ್ ಯಾವ್ದಂದ್ರೆ ಮಂಗಳೂರು ಸಮಾಚಾರ ಪತ್ರಿಕೆ. ಈ ಮಂಗಳೂರು ಸಮಾಚಾರ ಪತ್ರಿಕೆನ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ ಅವರು 1843 ಒಳಗೆ ಸ್ಟಾರ್ಟ್ ಮಾಡ್ತಾರೆ. ಆದ ಕಾರಣವಾಗಿ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ನ ಫಾದರ್ ಆಫ್ ಕನ್ನಡ ಜರ್ನಲಿಸಂ ಅಂತ ಕರಿತೀವಿ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇನ ಮೇ 3ರಿಂದ ಸೆಲೆಬ್ರೇಟ್ ಮಾಡ್ತೀವಿ. ನ್ಯಾಷನಲ್ ಜರ್ನಲಿಸಂ ಡೇನ ನವೆಂಬರ್ 17ರಿಂದ ಸೆಲೆಬ್ರೇಟ್ ಮಾಡ್ತೀವಿ. ಕರ್ನಾಟಕ ಜರ್ನಲಿಸಂ ಡೇನ ಜುಲೈ 1 ಸೆಲೆಬ್ರೇಟ್ ಮಾಡ್ತೀವಿ. ಇವೆಲ್ಲ ಜಿ ಕೆ ರಿಲೇಟೆಡ್ ಇಂಪಾರ್ಟೆಂಟ್ ಆಗುತ್ತಾ. ಎಲ್ಲರೂ ಸರಿಯಾಗಿ ನೋಡ್ಕೊಳ್ರಿ. ಎಲ್ಲ ಸ್ಲೈಡು ಕೂಡ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಪುಲಿಟ್ಜರ್ ಫಸ್ಟ್ ವಿನ್ನರ್ಸ್ ಯಾರಂದ್ರೆ ಹರ್ಬರ್ಟ್ ಬಯಾರ್ಡ್ ಸ್ವೋಪ್ ಅವರು. ಕ್ಷೇತ್ರ ಯಾವ್ದಂದ್ರೆ ಜರ್ನಲಿಸಂ ರಿಲೇಟೆಡ್. ನಂತರ ಜೀನ್ ಜೂಲ್ಸ್ ಜುಸ್ರ್ಯಾಂಡ್ ಅವರು ಹಿಸ್ಟ್ರಿ ರಿಲೇಟೆಡ್, ಇವರು ಕೂಡ ಮೊದಲ ವಿನ್ನರ್. ಲೌರಾ ಇ ರಿಚರ್ಡ್ಸ್ ಅಂಡ್ ಮೌಡ್ ಹವೆ ಎಲಿಯೋಟ್ ಅವರು ಬಯೋಗ್ರಫಿ ರಿಲೇಟೆಡ್, ಇವ್ರಿಗೂ ಕೂಡ ಮೊದಲ ಪುಲಿಟ್ಜರ್ ಪ್ರಶಸ್ತಿ ವಿಜೇತರಾಗ್ತಾರೆ. ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಆದ್ರೂ ಗೊತ್ತಿರಬೇಕು. ನಂತರ ಫಸ್ಟ್ ಇಂಡಿಯನ್ ವಿನ್ನರ್, ಇದು ಫುಲ್ ಇಂಪಾರ್ಟೆಂಟ್, ಆಗಲೇ ಕೂಡ ಕ್ವಶನ್ ಆಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ಎಲ್ಲರೂ ಸರಿಯಾಗಿ ಗಮನ ಕೊಟ್ಟು ಕೇಳ್ರಿ. ಭಾರತದ ಮೊಟ್ಟ ಮೊದಲ ಪುಲಿಟ್ಜರ್ ಪ್ರಶಸ್ತಿ ವಿಜೇತ ಯಾರಂದ್ರೆ ಗೋವಿಂದ ಬಿಹಾರ್ ಲಾಲ್ ಅವರು ಜರ್ನಲಿಸಂಗೋಸ್ಕರ ಪಡೆದಿದ್ದಾರೆ. ಅದೇ ರೀತಿಯಾಗಿ ಇಂಡಿಯಾ ಒಳಗ ಜರ್ನಲಿಸಂಗಾಗಿ ಪುಲಿಟ್ಜರ್ ಪ್ರಶಸ್ತಿ ಪಡೆದವರು ಯಾರಂದ್ರ ಗೀತಾ ಆನಂದ್ ಅವರು ಪಡೆದಿದ್ದಾರೆ, ದನಿಷ್ ಸಿದ್ದಿಕಿ ಅವರು ಪಡೆದಿದ್ದಾರೆ, ಆನಂದ್ ಅಬಿದಿ ಅವರು ಪಡೆದಿದ್ದಾರೆ, ಅಮಿತ್ ದಾವೆ ಅವರು ಪಡೆದಿದ್ದಾರೆ, ಸನಾ ಇಶದ್ ಮಾಟೋ ಅವರು ಪಡೆದಿದ್ದಾರೆ. ಅದೇ ರೀತಿ ಪೋಯೆಟ್ರಿಗಾಗಿ ವಿಜಯ್ ಶೇಷಾದ್ರಿ ಪಡೆದಿದ್ದಾರೆ, ಜುಂಪಾ ಲಹಿರಿ ಅವರು ಪಡೆದಿದ್ದಾರೆ, ಮೇಘನ್ ರಾಜ್ ಗೋಪಾಲನ್ ಅವರು ಇಂಟರ್ನ್ಯಾಷನಲ್ ರಿಪೋರ್ಟಿಂಗ್ ಆಗಿ ಪಡೆದಿದ್ದಾರೆ. ಇದೆಲ್ಲ ಗೊತ್ತಿರೋದಕ್ಕಿಂತ ಇದು ಇಂಪಾರ್ಟೆಂಟ್ ನನ್ನ ಪ್ರಕಾರ. ನಂತರ 2025 ಕರೆಂಟ್ ಅಫೇರ್ಸ್ ಅಂದ್ರೆ ಇದ್ರೊಳಗೆ ಯಾರು ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಬ್ಬರದು ಓದುವಂತ ಅವಶ್ಯಕತೆ ಇಲ್ಲ. ಇದ್ರಾಗ ಫುಲ್ ಇಂಪಾರ್ಟೆಂಟ್ ಯಾರಂದ್ರೆ ಜರ್ನಲಿಸಂ ಯಾರು ಪಡೆದಿದ್ದಾರೆ ಅಂದ್ರೆ ದ ನ್ಯೂಯಾರ್ಕ್ ಟೈಮ್ಸ್ ಅವರು ಪಡೆದಿದ್ದಾರೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಜರ್ನಲಿಸಂ ಒಂದು ಇಂಪಾರ್ಟೆಂಟ್, ಇದೆಲ್ಲರೂ ಸರಿಯಾಗಿ ನೋಡ್ಕೊಳ್ರಿ. ನ್ಯೂಯಾರ್ಕ್ ಟೈಮ್ಸ್ ಅವರು 4 ಪುಲಿಟ್ಜರ್ ಪ್ರಶಸ್ತಿ ಪಡೆದಿದ್ದಾರೆ. ಇದ್ರ ಜೊತೆಗೆ ರೀಸೆಂಟ್ ಆಗಿ NTPC ಒಳಗೆ 2 ಕ್ವಶನ್ ಬಂದಿದ್ದಾವೆ. ಅದೇ ಕ್ವಶನ್ ಹಾಕಿದೀನಿ, ಅದನ್ನ ನಮ್ಮ ಸ್ಟೇಟ್ ಎಕ್ಸಾಮ್ ಒಳಗ ಕೇಳುವಂತ ಸಾಧ್ಯತೆ ಇರುತ್ತೆ. ಎಲ್ಲರೂ ಅದನ್ನ ನೋಡ್ಕೊಳ್ರಿ. ಎಲ್ಲ ಓದುವ ನೆಸೆಸಿಟಿ ಇಲ್ಲ, ಬಟ್ ಗೊತ್ತಿರ್ಬೇಕು 23 ಕ್ಯಾಟಗರಿ ಒಳಗೆ ಕೊಡ್ತಾರೆ ಅಂತ ಗೊತ್ತಿರ್ಬೇಕು. ನಾನು PDF ಒಳಗೆ ಕೊಟ್ಟಿರ್ತೀನಿ, ಎಲ್ಲರೂ ಸರಿಯಾಗಿ ನೋಡ್ಕೊಳ್ರಿ. ನಮ್ಮ ಚಾನಲ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನು ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಎಲ್ಲರೂ ಸಪೋರ್ಟ್ ಮಾಡಿ. ನಂತರ ಇಲ್ಲಿ ನೋಡ್ತಾ ಇದ್ರಲ್ಲ, ದ 2025 ಪುಲಿಟ್ಜರ್ ಪ್ರೈಸ್ ಇನ್ ಮೆಮೊಯರ್ ಆರ್ ಆಟೋಬಯೋಗ್ರಫಿ ವಾಸ್ awarded ಟು ವಿಚ್ ಆಫ್ ದ ಫಾಲೋವಿಂಗ್. RRB NTPC ಒಳಗೆ ಕೇಳಿರುವಂತ ಪ್ರಶ್ನೆ. ಇದಕ್ಕೆ ಆನ್ಸರ್ ಫೀಡಿಂಗ್ ಗೋಸ್ಟ್ ಬೈ ಟೆಸ್ಸಾ ಹಲ್ಸ್ ಅವರು. ಅದೇ ರೀತಿಯಾಗಿ ಹೂ ರಿಸೀವ್ಡ್ ಎ ಸ್ಪೆಷಲ್ ಸಿಟೇಷನ್ ಇನ್ ದ 2025 ಪುಲಿಟ್ಜರ್ ಪ್ರೈಸಸ್ ಫಾರ್ ಸಿವಿಲ್ ರೈಟ್ಸ್ ಜರ್ನಲಿಸಂ ಯಾರಂದ್ರೆ ಚಕ್ ಸ್ಟೋನ್ ಅವರು. ಇವೆರಡು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತಾ. ರೀಸೆಂಟ್ ಆಗಿ 2025 RRB NTPC ಬಂದಿದ್ದು ಕರೆಂಟ್ ಅಫೇರ್ಸ್, ಇದನ್ನೆಲ್ಲ ಆಡ್ ಮಾಡಿದ್ದೀನಿ. ನಾವು ಮಾಡೋ ವಿಡಿಯೋಗಳು ಇಷ್ಟ ಆಗಿದ್ರೆ ನಿಜವಾಗ್ಲೂ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಇನ್ನೂ ಹೊಸ ವಿಡಿಯೋಗಳ ತರ್ತೀವಿ, ಆದಷ್ಟು ಸಪೋರ್ಟ್ ಮಾಡಿ. ಇಲ್ಲಿಗೆ ಕ್ಲಾಸ್ ಮುಗಿಸ್ತೀನಿ. ಜೈ ಹಿಂದ್.